ನಮಸ್ಕಾರ. ಇವತ್ತು ನಾವು ಮಾತಾಡೋಣ ಮೇಲಿನ್ ನ್ಯೂಟ್ರಿಕೇರ್ ಎನರ್ಜಿ ಅಪ್ ಬಗ್ಗೆ ನಾವು ಮಾತಾಡೋಣ. ಎನರ್ಜಿ ಅಪ್ ಯಾಕೆ ತಗೊಳ್ಬೇಕು, ತಗೊಳ್ಳೋದ್ರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದು ಹೆಸರಲ್ಲೇ ಇದೆ. ಇವತ್ತು ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ನಮ್ಮ ಮೆಂಟಲ್ ಅಲರ್ಟ್ನೆಸ್ ಅನ್ನು ಇಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಇವತ್ತು ತುಂಬಾ ಜನರದ್ದು ಕಾನ್ಸಂಟ್ರೇಷನ್ ಮಿಸ್ ಆಗ್ತಾ ಇದೆ, ಬಟ್ ಆ ಕಾನ್ಸಂಟ್ರೇಷನ್ ಲೆವೆಲ್ ಬೆಟರ್ ಆಗಿ ಇಟ್ಕೊಳ್ಳೋಕೆ ಕೂಡ ಹೆಲ್ಪ್ ಆಗುತ್ತೆ. ಇವತ್ತು ನಮ್ಮ ಬರ್ನಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳೋಕೆ ಸಪೋರ್ಟಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇವತ್ತು ನಾವು 3 ಹೊತ್ತು ಊಟ ಮಾಡೋದ್ರಿಂದ ಆ ಫ್ಯಾಟ್ ಸ್ಟೋರೇಜ್ ಆಗ್ತಾ ಇದೆ, ಆ ಫ್ಯಾಟ್ ಜಾಸ್ತಿ ಆಗೋದ್ರಿಂದ ಇವತ್ತು ನಮ್ಮ ವೇಟ್ ಜಾಸ್ತಿ ಆಗ್ತಾ ಇದೆ. ಬಟ್ ಆ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಎನರ್ಜಿ ಅಪ್ ಹೆಲ್ಪ್ ಆಗುತ್ತೆ. ಜೊತೆಗೆ ಮೆಂಟಲ್ ಅಲರ್ಟ್ನೆಸ್ ಆಯಿತು, ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋಕೆ ಇವತ್ತು ಎನರ್ಜಿ ಅಪ್ ನಮಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಎಲ್ಲದನ್ನು ಕೂಡ ನಾವು ರಿಫ್ರೆಶ್ ಮಾಡ್ತಾ ಇರಬೇಕಾಗತ್ತೆ. ಇವತ್ತು ನಮ್ಮ ಸ್ಟೋರೇಜ್ ಫುಲ್ ಆಯ್ತು ಅಂತ ಅನ್ಕೊಂಡು ಮೊಬೈಲನ್ನು ರಿಫ್ರೆಶ್ ಮಾಡ್ತಾ ಇರ್ತೀವಿ. ಇವತ್ತು ನಾವು ಎಲ್ಲಾದ್ರೂ ಹೊರಗಡೆ ಓಡಾಡಿ ಮನೆಗೆ ಬಂದ್ರ ಮೇಲೆ ಫ್ರೆಶ್ ಅಪ್ ಆಗ್ತೀವಿ, ರಿಫ್ರೆಶ್ ಆಗ್ಬೇಕಂತ ಅನ್ಕೊಂಡಿರ್ತೀವಿ. ಸೊ ಎಲ್ಲದನ್ನು ಕೂಡ ನಾವು ರಿಫ್ರೆಶ್ ಮಾಡ್ಕೋತೀವಿ. ನಮ್ಮ ಮೈಂಡ್ ಇವತ್ತು ರಿಫ್ರೆಶ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೊತೆಗೆ ಇವತ್ತು ನಾವು ಬಿಸ್ನೆಸ್ ಬಿಸಿಯಲ್ಲಿ ಇದ್ದು, ಜಾಬ್ ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದು, ಇವತ್ತು ನಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಮೇಂಟೈನ್ ಮಾಡೋಕ್ಕಾಗತ್ತೆ. ಇದಕ್ಕೇನೆ ಇವತ್ತು ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳೋಕೆ ಈ ಎನರ್ಜಿ ಅಪ್ ಸಪೋರ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ದಿನಕ್ಕೆ 4 ರಿಂದ 5 ಎನರ್ಜಿ ಅಪ್ ಅನ್ನು ನಾನು ತಗೊಳ್ತಾ ಇರ್ತೇನೆ. ಸೊ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಎನರ್ಜಿ ಅಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು.